Hi, hello everyone. Welcome back to my channel Smita's Life Journey. ನಾನು ನಿಮ್ಗೆ ಇವತ್ತು ಯಾವ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ನುಗ್ಗೆಕಾಯಿ ಬೇಳೆ ಆಲೂಗಡ್ಡೆ ಹುಳಿ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಆ ಕುಕ್ಕರ್ಗೆ ಸ್ವಲ್ಪ ನೀರು, ನಾನಿಲ್ಲಿ 100 ಗ್ರಾಮ್ ತೊಗರಿ ಬೇಳೆ ತಗೊಂಡಿದ್ದೀನಿ. ಅದನ್ನ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಆಡ್ ಮಾಡ್ತೇನೆ. ಒಂದೆರಡು ಗುಂಡು ಬದನೆಕಾಯಿ ತಗೊಂಡಿದ್ದೀನಿ, 3 ಟೊಮೆಟೊ, ಒಂದೇ ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಆಲೂಗಡ್ಡೆ ಒಂದೆರಡು. ಈ ಸಾಂಬಾರ್ಗೆ ಮೇನ್ ಐಟಮ್ ಏನ್ ಹೇಳಿ, ನುಗ್ಗೆಕಾಯಿ. ಅದನ್ನು ಕೂಡ ಈಗ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಇವಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದೀಗ 2 ವಿಷಲ್ ಬರ್ಲಿ. ಕುಕ್ಕರ್ ಲಿಡ್ ಹಾಕೋಕ್ ಮುಂಚೆ ನಾನು ಯಾಕೆ ಆಯಿಲ್ ಹಾಕ್ತೆ ಅಂದ್ರೆ, ಬೇಳೆ ಚೆನ್ನಾಗಿ ಬೇಯಲಿ ಅಂತ ಲಾಸ್ಟ್ ಅಲ್ಲಿ ಆಯಿಲ್ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ಆಯಿಲ್ ಹಾಕ್ಬಿಟ್ಟು ಕೂಗಿಸಿದ್ರೆ ಬೇಳೆ ಕಟ್ಟು ತುಂಬಾ ಚೆನ್ನಾಗಿ ಬಿಡುತ್ತೆ, ಸಾಂಬಾರು ರುಚಿಯಾಗಿರುತ್ತೆ. ಇದೊಂದು ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಇದಿವಾಗ 2 ವಿಷಲ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ಎಷ್ಟು ನೀಟಾಗಿ ಬೇಳೆ ಬೆಂದಿದೆ. ಇದು ಇವಾಗ ಸೈಡಲ್ಲಿ ಹಾಗೆ ಇರ್ಲಿ. ನಾನಿಲ್ಲಿ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಸಾಂಬಾರ್ ಪುಡಿ ಆಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾವಿಲ್ಲಿ ಟೊಮೆಟೊ ಬೇಯಕ್ಕೆ ಹಾಕಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಆಡ್ ಮಾಡ್ತೀನಿ. ಇದನ್ನ ರುಬ್ಕೊಂಡ್ ಬರ್ತೀನಿ. ಈ ತರ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಏನ್ ಮಾಡೋಣ ಅಂದ್ರೆ, ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ, ಅದಕ್ಕೆ ಸಾಸಿವೆ ಹಾಕೋಣ.
ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವು, ಎರಡೆರಡು ಒಣಗಿದ ಮೆಣಸಿನ್ಕಾಯಿ, ಒಂದು ಚಿಕ್ಕದು ಈರುಳ್ಳಿ, ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ ತರಕಾರಿ ಬೇಳೆ ಎಲ್ಲ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಕೆಳಗಡೆ ಇರುತ್ತಲ್ಲ ಬೇಳೆ ಅದನ್ನು ಕೂಡ ಹಾಕೊಂಡ್ಬಿಡೋಣ. ಇವಾಗ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರ್ ಆಡ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನಾನು ಯಾವಾಗ್ಲೂ ಕಲ್ಲುಪ್ಪೆ ಯೂಸ್ ಮಾಡೋದು. ಆಕ್ಚುಲಿ ಸಾಂಬಾರ್ಗೆ ಇದಕ್ಕೆಲ್ಲ ಕಲ್ಲುಪ್ಪು ಯೂಸ್ ಮಾಡೋದನ್ನೇ ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದಿಂದನೂ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಕಲ್ಲುಪ್ಪೆ ಹಾಕ್ತಾ ಇರೋದು. ಯಾಕಂದ್ರೆ ಅದ್ರಲ್ಲಿರೋ ರುಚಿ ಇನ್ಯಾದ್ರಲ್ಲೂ ಸಿಗಲ್ಲ. ಪುಡಿಯುಪ್ಪಲ್ಲಿ ಅದ್ರಲ್ಲಿರೋ ಅಂಶಗಳೆಲ್ಲ ತೆಗ್ದಿರ್ತಾರಂತೆ. ಹಾಗಾಗಿ ಕಲ್ಲುಪ್ಪು ಯೂಸ್ ಮಾಡ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಂತೀನಿ. ಇದೊಂದ್ ಸ್ವಲ್ಪ ಕುದಿ ಬರ್ಲಿ. ಸೀಸನಲ್ಲಿ ಸಿಗತ್ತಲ್ಲ ತರಕಾರಿಗಳು, ಈ ಅವರೆಕಾಯಿ, ತೊಗರಿಕಾಯಿ, ಇದನ್ನೆಲ್ಲ ಆ ಸೀಸನಲ್ಲಿ ತಿಂದಾನೆ ಮಜಾ. ಇವಾಗ ಹಾಗಿಲ್ಲ. ಜನರೇಷನ್ ಚೇಂಜ್ ಆಗೋ ಹಾಗೆ ಸೀಸನ್ಗಳು ಚೇಂಜ್ ಆಗ್ತಿದೆ. ಇವಾಗ ಅವರೆಕಾಯಿ ಸೀಸನ್ ಅಲ್ಲ, ಆದ್ರೂ ಅವರೆಕಾಯಿ ಸಿಗ್ತಿದೆ. ಆಕ್ಚುಲಿ ಇದು ತೊಗರಿಕಾಯಿ ಸೀಸನ್, ಆದ್ರೆ ಎಲ್ಲೂ ತೊಗರಿಕಾಯಿ ಸಿಗ್ತಾ ಇಲ್ಲ. ನನಗಂತೂ ತೊಗರಿಕಾಯಿ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ತೊಗರಿಕಾಯಿಂದ ಮಾಡೋ ಉಪ್ಸಾರ್ ಅಂದ್ರೆ ನನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾವಾಗಾದ್ರೂ ತೊಗರಿಕಾಯಿ ಸಿಕ್ತಾಗ ಅದ್ರಿಂದ ಮಾಡೋ ಒಂದು ರೆಸಿಪಿ ನಿಮ್ಗೆ ಹೇಳ್ತೀನಿ. ಈಸಿ ರೆಸಿಪಿ ಉಪ್ಸಾರು, ನೀವು ಎಲ್ಲ ನೋಡಿರ್ಬೋದು. ಹಂಗಂತ ನನಗ್ ಮುಂಚೆ ಯಾರಾದ್ರೂ ಮಾಡಿದಾರ ಅಂತ ಚೆಕ್ ಮಾಡ್ಬಿಡಿ. ಯಾಕಂದ್ರೆ ನನ್ಗೆ ಕಾಂಪಿಟೇಷನ್ ಅಂತ ತುಂಬಾ ಜನನೇ ಇದ್ದಾರೆ. ಬನ್ನಿ ಇವಾಗ ಈ ಸಾಂಬಾರ್ ರೆಡಿ ಆಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಒಂದು ಪೀಸ್ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ನೀವು ಜಾಸ್ತಿ ಕುಕ್ಕರಲ್ಲಿ ವಿಷಲ್ ಮಾಡಿಸ್ಕೊಂಡ್ರೆ ಒಂಥರ ಸ್ಮ್ಯಾಶ್ ಆಗ್ಬಿಡುತ್ತೆ. ಯಾವಾಗ್ಲೂ ನುಗ್ಗೆಕಾಯಿ ಇದೇ ತರ ಇರ್ಬೇಕು. ಇವಾಗ ಸಾಂಬಾರ್ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದೀನಿ ಅಂತ. ನೀವೆಲ್ಲ ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರ್ ಮಾಡಿರ್ತೀರಾ ಅಂತ ನನಗೆ ಗೊತ್ತು. ನಾನ್ ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಳದ್ ಮರ್ತಿದ್ದೆ, ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಟ್ರೈ ಮಾಡೋಣ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.